ಎಲ್ಲ ಇಲಾಖೆಗಳು ರೈತರ ಪರ ಕಾರ್ಯಪ್ರವೃತ್ತರಾಗಬೇಕು. ಶಾಸಕ ಟಿ. ರಘುಮೂರ್ತಿ. ಚಳ್ಳಕೆರೆ ತಾಲೂಕಿನ ಹಲವಾರು ಭಾಗದಲ್ಲಿ ಅತಿಯಾದ ಮಳೆಯಿಂದ ಕೆರೆ ಕಟ್ಟೆಗಳು ತುಂಬಿ ರಸ್ತೆಗಳು ಹಾಳಾಗಿದೆ. ವಿದ್ಯುತ್ ಸಂಪರ್ಕವೂ ಕಡಿತವಾಗಿದೆ. ಕೃಷಿಯೇತರ ಚಟುವಟಿಕೆಗಳು ಅಕಾಲಿಕ ಮಳೆಯಿಂದ ನಷ್ಟವಾಗಿದೆ. ಈ ಹಿನ್ನೆಲೆ ರೈತರು ಬೆಳೆದು ಕೈಗೆ ಸಿಗದಂತಾಗಿದೆ. ಇದರಿಂದ ಕೂಡ ರೈತರಿಗೆ ಅವರುಗಳ ಕೆಲಸ ಕಾರ್ಯಗಳನ್ನು ಶೀಘ್ರವೇ ಮಾಡಿ ಅಂತ ಅಧಿಕಾರಿಗಳ ಮೇಲೆ ಹರಿಹಾಯ್ದಿದ್ದಾರೆ. ಇವರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಿದ ದಿನಾಚರಣೆ ಹಾಗೂ ಪ್ರಗತಿ ಪರಿಶೀಲನಾ ಸಭೆ ಉದ್ಘಾಟಿಸಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ತಾಲೂಕಿನ ಎಲ್ಲ ಗ್ರಾಮಾಂತರ ಪ್ರದೇಶಗಳು ಅತಿ ಹೆಚ್ಚು ಮಳೆಯಿಂದಾಗಿ ರೈತ ಸಮೂಹ ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ. 982 ಹೆಕ್ಟೇರ್ ಭೂಮಿಗೆ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ರೈತ ಪರಿತಪಿಸುವ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದ ತಾಲೂಕಿನ ಎಲ್ಲ ಕೆರೆಕಟ್ಟೆಗಳು ತುಂಬಿ ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು, ಈ ಹಿನ್ನೆಲೆ ಸರ್ಕಾರ ಇದಕ್ಕೆ ಪರಿಹಾರ ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಕೃಷಿಗಳ ಪರಿಹಾರ ಕೊಡಿ. ಅಲ್ಲದೆ ಗ್ರಾಮಾಂತರದಲ್ಲಿ ವಿದ್ಯುತ್ ಸಮಸ್ಯೆ, ರಸ್ತೆ ದುರಸ್ತಿ, ಚರಂಡಿ ದುರಸ್ತಿ, ಶಾಲಾ ಕಾಲೇಜುಗಳಂತಹ ಸಮಸ್ಯೆಗಳನ್ನು ಮಾಡಿ ಗ್ರಾಮಾಂತರ ರೈತರ ಕಣ್ಣೀರು ಒರೆಸಿ ಎಂದು ತಾಲೂಕಿನ 40 ಇಲಾಖೆಗಳಿಗೆ ತಾಕೀತು ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಕಾರ್ತಿಕ್, ಕೃಷಿ ಇಲಾಖೆ ಅಧಿಕಾರಿ ಮಂಜುನಾಥ್, ಇಒ ಶಶಿಧರ್, ತಾಲೂಕು ದಂಡಾಧಿಕಾರಿ ರಹೀನ್ ಪಾಷಾ, ಕೃಷಿ ಅಧಿಕಾರಿ ಅಶೋಕ್, ರೇವಣ್ಣ, ತಿಮ್ಮಪ್ಪ ಸೇರಿ ಅನೇಕ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಂವಿಧಾನ ಪೀಠ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆಯ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು, ಉದ್ಘಾಟನೆ ಮಾಡಬೇಕು ಮಾನ್ಯರಲ್ಲಿ ಹಾಗೂ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸರ್ ಹೇಳಿದ್ರು ಕಡಿಮೆ ಮಳೆಯಿಂದ ಅಂತ ರಿಪೋರ್ಟ್ ಅನಾವೃಷ್ಟಿ ಅಂದ್ರೆ ನಾನು ಹೇಳೋದು ಸರಿಯಾದ ಟೈಮ್ ಮಳೆ ಬರ್ತದೆ, ನಮಗೆ ರೈತರಿಗೆ ನಷ್ಟ ಆಗಿತ್ತು. ಇವಾಗ ನಾನು ನೋಡ್ರಿ ರಿಪೋರ್ಟ್ ನಮ್ಮ ತಿಪ್ಪೇಸ್ವಾಮಿನ ಆತನಿಂದ ಅಲ್ಲಿ ನಾವು ನಾರಾಯಣ ಇದೆಯಲ್ಲ ಅಲ್ಲಿ ಇದು ಮಾಡಿ ಶೇಂಗಾ ಕಿತ್ತು ನೋಡ್ರಿ ಯಾವ ಪರಿಸ್ಥಿತಿನಲ್ಲಿದೆ, ಇದನ್ನ ಏನ್ ಮಾಡಿದ್ರಿ ಅಂತ. ಇಲ್ಲ ಸರ್ ನಾವು ರಿಪೋರ್ಟ್ ಮಾಡಿದ್ರಿ ಅಂತ ನೀವು ಹೇಳಿದ್ರಿ. ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ಬೆಳೆ ಕಟಾವು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಸರ್. ಸಮೀಕ್ಷೆಯಲ್ಲಿ ನಾವು ಯಾವ ರೇಂಜ್ ತಗೊಂಡ್ರೆ ಸರ್ ಈ ಹೋಬಳಿ ವೈಸು ನಮಗೆ ಎಕರೆಗೆ ಸರ್ 2.7ರಿಂದ 3 ಕ್ವಿಂಟಲ್ವರೆಗೂ ಬರ್ತಾ ಇದೆ ಸರ್. ಯಾವರೇಜ್ 2.5ರಿಂದ 3 ಕ್ವಿಂಟಲ್ವರೆಗೂ ಯಾವರೇಜ್ ಬರ್ತಾ ಇದೆ ಸರ್. ಆಯ್ತಪ್ಪ, ಒಂದ್ ಕಡೆಗೆ ನಮಗೆ ಸಂತೋಷ ಪಡೋಣ, ಬಹಳ 52% ಜಾಸ್ತಿ ಆಗಿದೆ ಅವರೇಜ್ ಅಂತ. ಜೊತೆಗೆ ಅದಕ್ಕೆ ಪೂರ್ವಕವಾಗಿ ನಮಗೆ ಬೆಳೆಗಳೇನಿದೆ, ಶೇಂಗಾ ಬೆಳೆಗಳೇನಿದೆ ಸರ್, ಈಗ ನಾವು ಏನು ನಮಗೆ ಅತಿವೃಷ್ಟಿ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಆಗಿದ್ದಕ್ಕೆ ನಮಗೆ ಸುಮಾರು 982 ಹೆಕ್ಟರ್ ನಾವು ರಿಪೋರ್ಟ್ ಮಾಡಿದ್ದೀವಿ ಮತ್ತು ಪರಿಹಾರ ತಂತ್ರಾಂಶದಲ್ಲಿ ಕೂಡ
ಮಳೆ ಹೆಚ್ಚಿನ ಮಳೆಯಾಗಿ ಕೆಲವು ಕಡೆ ತಗ್ಗು ಪ್ರದೇಶದಲ್ಲಿ ಹೆಕ್ಟರ್ ಸರ್ ಈಗ ಹೆಚ್ಚಿನ ಮಳೆ ಆಗಿ ಈಗ ಜಮೀನುಗಳಲ್ಲಿ ಕೆಲವು ತಗ್ಗು ಪ್ರದೇಶದಲ್ಲಿ ನೀರು ನಿಂತ್ಕೊಂಡು ಅಲ್ಲಿ ಹೊಡೆದಾಗ ಸ್ಥಿತಿ ಇತ್ತು ಸರ್. ಅವನ್ನೆಲ್ಲ ನಾವು ವರದಿ ಮಾಡಿ 982 ಹೆಕ್ಟರ್ನ ರಿಪೋರ್ಟ್ ಮಾಡಿದ್ವಿ ಸರ್. ಜೊತೆಗೆ